ಇನ್ನು ಬಾಗಲಕೋಟೆ ಬಿಜೆಪಿಯಲ್ಲಿ ಜಿಲ್ಲಾ ನಾಯಕರ ಶೀತಲ ಸಮರ ಇದೆ. ಮಾಜಿ ಶಾಸಕ ಚರಂತಿಮಠ ವರ್ಸಸ್ ಎಂಎಲ್ಸಿ ಪಿಎಚ್ ಪೂಜಾರ. ಬಾಗಲಕೋಟೆ ಜಿಲ್ಲಾ ನಾಯಕರ ನಡುವೆ ಪ್ರತಿಷ್ಠೆಯ ಕಾದಾಟ. ಬಿಜೆಪಿ ಉಸ್ತುವಾರಿನೇ ಸಭೆ ಮಾಡಿದ್ರು ಕೂಡ ಇವರ ಗದ್ದಲಗಳು ಬಗೆಹರಿತಾ ಇಲ್ಲ. ರಾಧಾಮೋಹನ್ ಅಗರ್ವಾಲ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಸಿದ್ರು, ಎಲ್ಲರೂ ಒಟ್ಟಾಗಿ ಹೋಗಬೇಕು ಅಂತ ಹೇಳಿದ್ರು. ಆದ್ರೆ ಅಷ್ಟು ಹೇಳಿದ್ರು ಕೂಡ ಶೀತಲ ಸಮರ ನಿಂತಿಲ್ಲ. ಕೆಲವೇ ತಿಂಗಳಲ್ಲಿ ಬೈ ಎಲೆಕ್ಷನ್ ಬರುತ್ತೆ. ಮೇಟಿ ಅವರ ನಿಧನದಿಂದ ತೆರವಾಗಿರೋ ಕ್ಷೇತ್ರ ಇದು. ಚರಂತಿಮಠ ಮತ್ತು ಮೇಟಿ ನಡುವೆ ನಿರಂತರ ಫೈಟ್. ವಿಧಾನಸಭಾ ಎಲೆಕ್ಷನ್ ನಲ್ಲಿ ನಿರಂತರ ಫೈಟ್ ನಡೆದಿದೆ. ಚರಂತಿಮಠ 3 ಬಾರಿ ಶಾಸಕರಾದವರು, ಮೇಟಿ 2 ಬಾರಿ ಶಾಸಕರು. ಈಗ ಬಾಗಲಕೋಟೆಯಲ್ಲಿ ಇಬ್ಬರು ನಾಯಕರ ನಡುವಿನ ಶೀತಲ ಸಮರ ಎಲ್ಲಿ ಬೈ ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗುತ್ತೋ ಅನ್ನೋ ಟೆನ್ಷನ್ ಇದೆ. ಕಳೆದ ಬಾರಿಯ 2023ರ ಬಾಗಲಕೋಟೆ ಚುನಾವಣೆಯ ರಿಸಲ್ಟ್ ನೀವು ನೋಡ್ತಾ ಇದ್ದೀರಿ. ಗೆಲುವಿನ ಅಂತರ ಇದ್ದಿದ್ದು ಕೇವಲ 5,878. ವೀರಣ್ಣ ಚರಂತಿಮಠ 73,458 ಮತಗಳನ್ನು ಪಡ್ಕೊಂಡಿದ್ರು. HY ಮೇಟಿ ಅವರು 79,336 ಮತಗಳನ್ನು ಪಡ್ಕೊಂಡಿದ್ರು. ಈಗ ನಾಯಕರ ಪ್ರತಿಷ್ಠೆಯ ಕದನದಿಂದ ಬೈ ಎಲೆಕ್ಷನ್ ನಲ್ಲಿ ತೊಡಕಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ರಾಧಾಮೋಹನ್ ಅಗರ್ವಾಲ್ ಬಂದರೂ ಕೂಡ ನಾಯಕರು ಶೀತಲ ಸಮರ ಅಂತ್ಯ ಮಾಡ್ತಾ ಇಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ರವಿ ಶಿವರಾಮ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಹಿರಿಯ ನಾಯಕರೆಲ್ಲ ಸೇರಿ ಸಂಧಾನಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸಿದ್ದೇಶ್ವರ ಬಣ ತಣ್ಣಗಾಗಿದೆ ಅನ್ನೋ ಮಾಹಿತಿ ಇದೆ. ಆದ್ರೆ ಇತ್ತೀಚೆಗೆ ಒಂದು ವೇದಿಕೆಯಲ್ಲಿ ಇಬ್ಬರು ನಾಯಕರು, ಒಂದು ಕಡೆ ಸಿದ್ದೇಶ್ವರ್, ಇನ್ನೊಂದು ಕಡೆ ರೇಣುಕಾಚಾರ್ಯ ಇದ್ರು ಕೂಡ ಮುಖ ನೋಡ್ಕೊಂಡಿಲ್ಲ. ಅಲ್ಲೂ ಕೂಡ ರೇಣುಕಾಚಾರ್ಯ ಒಂದು ಚೂರು ಟಾಂಟ್ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಸಂಧಾನ ಆಗಿದ್ಯಾ? ಸಕ್ಸಸ್ ಆಗಿದ್ಯಾ? ಭಾವನಾ, ದಾವಣಗೆರೆ ಲೋಕಸಭಾ ಚುನಾವಣೆ ಯಾವಾಗ ಆಯಿತೋ ಅದಕ್ಕೂ ಪೂರ್ವದಿಂದಲೇ, ಅಂದರೆ ಚುನಾವಣೆ 2-3 ತಿಂಗಳುಗಳಿದೆ ಎನ್ನುವ ಸಂದರ್ಭದಲ್ಲಿಯೇ GM ಸಿದ್ದೇಶ್ವರ್ ಮತ್ತು ರೇಣುಕಾಚಾರ್ಯ ನಡುವೆ ಒಂದು ರೀತಿ ಮುಸುಕಿನ ಗುದ್ದಾಟಗಳು ಆರಂಭ ಆಗಿದ್ವು. BJP ಕಚೇರಿಯಲ್ಲಿ ಸ್ವತಃ BS ಯಡಿಯೂರಪ್ಪನವರು ಸಭೆಯನ್ನು ಮಾಡಿ GM ಸಿದ್ದೇಶ್ವರನ್ನ ಸಭೆಗೆ ಕರೆಸಿ ಸಂಧಾನ ಮಾಡುವ, ಸಮಾಧಾನ ಪಡಿಸುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಲೋಕಸಭಾ ಚುನಾವಣೆ ರಿಸಲ್ಟ್ BJPಗೆ ವ್ಯತಿರಿಕ್ತವಾಗಿ ಬಂತು. ಸೋಲನ್ನು ಕಾಣಬೇಕಾಯಿತು. ಅಲ್ಲಿಂದ ಶುರುವಾದಂಥ ಜಗಳ ಅದು GM ಸಿದ್ದೇಶ್ವರ್, BP ಹರೀಶ್ ಮತ್ತು ತಂಡ, ಜೊತೆಗೆ ರೇಣುಕಾಚಾರ್ಯ, ರವೀಂದ್ರನಾಥ್ ಹಾಗೂ ಮಾಡಾಳು ಕಡೆಯವರಿಂದ ಆಗ್ತಾ ಇರುವಂಥ ಒಂದಿಷ್ಟು ಗಲಾಟೆಗಳು. ಹೀಗಾಗಿ ಈ 2 ಬಣಗಳನ್ನು ಒಂದು ಸೇರಿಸೋದಕ್ಕೆ BJP ನಾನಾ ರೀತಿಯ ಕಸರತ್ತುಗಳನ್ನು ರಾಜ್ಯ ನಾಯಕರುಗಳು, ಹೈಕಮಾಂಡ್ ನಾಯಕರುಗಳು ಮಾಡಿದರು. ಆದರೆ ಯಾವುದೂ ಕೂಡ ಇಲ್ಲಿಯ ತನಕ ಇತ್ಯರ್ಥ ಆಗಿರಲಿಲ್ಲ. ಹೀಗಾಗಿ ಈಗ ಇತ್ಯರ್ಥಪಡಿಸುವಂಥ ಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ ಅಂದರೆ, ದಾವಣಗೆರೆ ದಕ್ಷಿಣದಲ್ಲಿ ಬೈ ಎಲೆಕ್ಷನ್ ಬರ್ತಾ ಇದೆ. ಆ ಸಂದರ್ಭದಲ್ಲಿ 2 ಬಣಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗದೇ ಇದ್ದರೆ ಮತ್ತೆ ರಾಜ್ಯ BJPಯ ಸಂಘಟನೆಯಲ್ಲಿ ಏನು ಬಿರುಕು, ಬೇಸರ, ಅಸಮಾಧಾನ ಎನ್ನುವಂಥ ಹೆಡ್ಲೈನ್ಗಳು, ಟ್ಯಾಗ್ಲೈನ್ಗಳು ಏನು ಬರ್ತಾ ಇದ್ವು ಅದು ಕಂಟಿನ್ಯೂ ಆಗುತ್ತೆ ಎನ್ನುವಂಥ ಆತಂಕ ಕೂಡ ಸಹಜವಾಗಿದೆ. ಈ ಕಾರಣಕ್ಕಾಗಿ ಇತ್ತೀಚೆಗೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಪ್ರಮುಖರನ್ನು ಕರೆಸಿ, ಪದಾಧಿಕಾರಿಗಳನ್ನು ಸೇರಿಸಿ BJP ಕಚೇರಿಯಲ್ಲಿ ಸಭೆಯನ್ನು ಮಾಡಿದರು. ಸಂಘಟನಾತ್ಮಕ ಸಭೆಯನ್ನು ನಡೆಸಿ ಒಂದು ರೀತಿ ಎಲ್ಲರನ್ನ ಸಮಸ್ಯೆಗಳನ್ನು ಆಲಿಸುವಂಥ ಪ್ರಯತ್ನವೂ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಭಾವನಾ, ಸಂಸದರಾಗಿರುವಂಥ, ಜೊತೆಗೆ ಮಾಜಿ CM ಆಗಿರುವಂಥ ಜಗದೀಶ್ ಶೆಟ್ಟರ್ ಅವರ ನಿವಾಸದಲ್ಲಿ ಗೋವಿಂದ ಕಾರಜೋಳರು, ಪ್ರೀತಮ್ ಗೌಡರು, ಅದೇ ರೀತಿ BP ಹರೀಶ್, GM ಸಿದ್ದೇಶ್ವರ್ ಇವರೆಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಕಳೆದ 15-20 ದಿನಗಳ ಹಿಂದೆ ಆ ಸಭೆಯಲ್ಲಿ ಕೆಲವೊಂದಿಷ್ಟು ನಿರ್ಣಯಗಳನ್ನು ಕೈಗೊಂಡಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಆ ಸಭೆಗೆ ರೇಣುಕಾಚಾರ್ಯ ಮತ್ತು ತಂಡ ಬಂದಿರಲಿಲ್ಲ. ಆದರೆ ಪ್ರಮುಖವಾಗಿ ರಾಜ್ಯ BJPಗೆ ತಲೆನೋವಾಗಿರುವಂಥ ವಿಚಾರ ಅಂತ ಹೇಳಿದರೆ ಅದು GM ಸಿದ್ದೇಶ್ವರ್ ಅವರ ಕೋಪ. ಪ್ರಶಾಂತ್ ಯಾವಾಗಲೂ ಹೇಳ್ತಾ ಇರ್ತಾರೆ GM ಸಿದ್ದೇಶ್ವರ್ ಮತ್ತು ಯಡಿಯೂರಪ್ಪ ಅವರ ಸಂಬಂಧ ಹೇಗಿದ್ವು, ಅವರ ರಾಜಕೀಯದ ಹಿನ್ನೆಲೆಗಳು ಹೇಗಿದ್ವು ಎನ್ನುವಂಥದ್ದು. ಆದರೆ GM ಸಿದ್ದೇಶ್ವರ್ ಅಂತ ಸೀನಿಯರೇ ಇವತ್ತು ಯಡಿಯೂರಪ್ಪ ಮತ್ತು ವಿಜೇಂದ್ರ ನಡುವೆ ಬೇಸರ ಕಂಡಾಗ ಸಹಜವಾಗಿ ಅವರ ನೋವನ್ನು, ಅವರ ಸಮಸ್ಯೆಯನ್ನು ಆಲಿಸುವಂಥದ್ದಕ್ಕೆ ಮೊದಲ ಪ್ರಾಶಸ್ತ್ಯ. ಈ ಕಾರಣಕ್ಕಾಗಿ GM ಸಿದ್ದೇಶ್ವರರನ್ನ ಕರೆದು ಮಾತನಾಡಿದ್ದಾರೆ.
ನೀವು ಯಾರಿಗೆ ಜಿಲ್ಲಾಧ್ಯಕ್ಷರು ಮಾಡಬೇಕು ಅಥವಾ ನಾಡಿದ್ದು ಮುಂದೆ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟನ್ನು ಕೊಡಬೇಕು ಅದನ್ನು ನೀವು ಹೆಸರನ್ನು ಸೂಚಿಸಿ ನಾವು ನಿರ್ಣಯವನ್ನು ಮಾಡ್ತೇವೆ. ಜೊತೆಗೆ ಯಾರು ರೇಣುಕಾಚಾರ್ಯ ಮತ್ತು ಅವರ ತಂಡ ಬೇಸರಗೊಂಡಿದೆ ಅವರನ್ನು ಸಮಾಧಾನ ಮಾಡುವಂಥ ಕೆಲಸವನ್ನು ಜವಾಬ್ದಾರಿಯನ್ನು ನಮಗೆ ಬಿಡಿ ಹೇಳುವಂಥ ಒಂದು ಆಶ್ವಾಸನೆಯನ್ನು ಭರವಸೆಯನ್ನು ಅವತ್ತು ನಡೆದಂಥ ಸಭೆಯಲ್ಲಿ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಈಗ ಅನಿವಾರ್ಯವಾಗಿ ಆದರೂ ರೇಣುಕಾಚಾರ್ಯ ಮತ್ತು GM ಸಿದ್ದೇಶ್ವರ್ ಚುನಾವಣೆಗೋಸ್ಕರ ಒಂದಾಗಬೇಕು ಅನ್ನುವಂಥ ಒಂದು ಆಶಯವನ್ನು ಅಪೇಕ್ಷೆಯನ್ನು BJPನ ರಾಜ್ಯ ಘಟಕ ಮಾಡ್ತಾ ಇದೆ. ಅದು ತಾವು ಕೇಳ್ತಾ ಇದ್ರಿ, ರೇಣುಕಾಚಾರ್ಯ ಟಾಂಗನ್ನು ಕೊಡ್ತಾ ಇದ್ರು, GM ಸಿದ್ದೇಶ್ವರ್ ಒಂದು ರೀತಿ ಪರೋಕ್ಷವಾಗಿ ಮಾತಾಡ್ತಿದ್ರು ಅಂತ ಮಾತುಗಳನ್ನು ಏನು ಹೇಳ್ತಾ ಇದ್ರಿ. ಈಗ ಮೇಲ್ನೋಟಕ್ಕೆ ಅದು ಎಲ್ಲವೂ ಕೂಡ ಸರಿ ಹೋದಂತೆ ಕಂಡರೂ ಕೂಡ ಸಹಜವಾಗಿ ಇಬ್ಬರಲ್ಲಿಯೂ ಕೂಡ ಒಂದು ರೀತಿ ಆಳವಾದ ಬೇಸರಗಳು ಮೂಡಿದಂತೆ ಕಾಣ್ತಾ ಇದೆ. ಆದರೆ ಅನಿವಾರ್ಯವಾಗಿ ಒಂದು ಪಕ್ಷದ ವೇದಿಕೆಯಲ್ಲಿ ನೀವಿದ್ದಾಗ ಪಾರ್ಟಿ ಸೂಚಿಸಿದ್ದನ್ನು ಮಾಡಬೇಕಾಗ್ತದೆ. ಕೆಲವು ದಿನಗಳ ಹಿಂದೆ ರೇಣುಕಾಚಾರ್ಯ ಹೇಗೆ ಮಾತಾಡ್ತಾ ಇದ್ರು, GM ಸಿದ್ದೇಶ್ವರ್ ಮತ್ತು BP ಹರೀಶ್ ಹೇಗೆ ಮಾತಾಡ್ತಿದ್ರು ಗಮನಿಸಿದ್ರಿ. ಆದರೆ ಭಾವನಾ ಈಗ ಎರಡನ್ನ ಸಮವಾಗಿ ನೋಡ್ಕೊಂಡು ಹೋಗುವಂಥ ಜವಾಬ್ದಾರಿ ಕೂಡ ರಾಜ್ಯ BJPಗಿದೆ. ಜೊತೆಗೆ ವಿಜೇಂದ್ರ ಅವರಿಗೆ ಮತ್ತು ಯಡಿಯೂರಪ್ಪನವರಿಗೆ ಹೇಗಿದ್ರು ರೇಣುಕಾಚಾರ್ಯ ನಮ್ಮ ಜೊತೆಗಿದ್ದಾರೆ ಅಥವಾ ನಮಗೆ ಸಪೋರ್ಟಿವ್ ಆಗಿದ್ದಾರೆ, ಅವರನ್ನು ಸಮಾಧಾನ ಮಾಡಬಹುದು. ಆದರೆ ವಿಜೇಂದ್ರ ಅವರಿಗೆ ಮತ್ತಷ್ಟು ಸಂಘಟನೆಯನ್ನು ಗಟ್ಟಿ ಮಾಡೋದಕ್ಕೆ ಆ ಜಿಲ್ಲೆಯಲ್ಲಿ GM ಸಿದ್ದೇಶ್ವರ್ ಅವರ ಸಹಕಾರವೂ ಬೇಕು ಅನ್ನುವಂಥ ನಿರೀಕ್ಷೆ ಇರೋದ್ರಿಂದ ಸಹಜವಾಗಿ ಒಂದಿಷ್ಟು ಹೆಚ್ಚಿನ ಒತ್ತನ್ನು GM ಸಿದ್ದೇಶ್ವರ್ ಅವರಿಗೆ ಕೊಟ್ಟಂತೆ ಕಾಣ್ತಾ ಇದೆ. ಆ ಕಾರಣಕ್ಕೆ ಪ್ರತ್ಯೇಕ ಸಭೆಯನ್ನು ಮಾಡಿದರೆ ಬಹುಶಃ ಸಭೆ ಸಂಧಾನ ಸಕ್ಸಸ್ ಆಗಿದೆ ಅಂತ ಹೇಳಬಹುದು. ಭಾವನಾ, ಇನ್ನು ಬಾಗಲಕೋಟೆ ಕಥೆ ಏನು ರವಿ? ಅಂದ್ರೆ ಒಂದು ಕಡೆ ಚರಂತಿ ಮಠ, ಇನ್ನೊಂದು ಕಡೆ ಪೂಜಾರಿ, ಇಬ್ಬರೂ ಕೂಡ ಮುಸುಕಿನ ಗುದ್ದಾಟ ಯಾವ ಮಟ್ಟಿಗಿದೆ ಅಂದ್ರೆ ಉಸ್ತುವಾರಿಗಳು ಬಂದರೂ ಸರಿ ಹೋಗ್ತಾ ಇಲ್ಲ. ಅದನ್ನು ಅವತ್ತು ನಡೆದಂಥ ಸಭೆಯಲ್ಲಿ ಪ್ರತ್ಯೇಕವಾಗಿ ಸಭೆ ಮಾಡಿದರು ಭಾವನಾ. ಯಾರು ಪ್ರಮುಖವಾಗಿ ಕೇಂದ್ರದ ನಾಯಕರುಗಳು ಬಂದಂಥ ಸಂದರ್ಭದಲ್ಲಿಯೇ ಅವರು ಸಭೆಯನ್ನು ಮಾಡಿದರೂ ಕೂಡ ಅಲ್ಲಿ ಯಾವುದೇ ಗಂಭೀರವಾದ ಸಮಸ್ಯೆ ಹೇಳುವಂಥದ್ದೇನಿಲ್ಲ. ಆದರೆ ಚರಂತಿ ಮಠರಿಗೆ ಮತ್ತು PH ಪೂಜಾರಿ ನಡುವೆ ಒಂದು ರೀತಿ ಮುಸುಕಿನ ಗುದ್ದಾಟ, ಒಂದಿಷ್ಟು ಬೇಸರ ಪರಸ್ಪರ ಇಬ್ಬರಲ್ಲಿಯೂ ಇದೆ. ಹೀಗಾಗಿ ಅದನ್ನು ಸಮ ಮಾಡುವಂಥ ಒಂದು ಕೆಲಸ ಕಾರ್ಯಗಳನ್ನು ಹೈಕಮಾಂಡ್ ಮಾಡಿದರೂ ಕೂಡ ಇಲ್ಲಿಯ ತನಕ ತೀವ್ರವಾಗಿ ಸಕ್ಸಸ್ ಅನ್ನು ಕಂಡಂತೆ ಕಾಣ್ತಾ ಇಲ್ಲ. ಕೆಲವೇ ತಿಂಗಳಲ್ಲಿ ಬೈ ಎಲೆಕ್ಷನ್ ಇದೆ. ಈ ಹಿಂಗೆ ಮುಸುಕಿನ ಗುದ್ದಾಟ ಮುಂದುವರಿತಾ ಇದ್ರೆ ಕಥೆ ಏನು? ಎಕ್ಸಾಕ್ಟ್ಲಿ ಆ ಕಾರಣಕ್ಕೋಸ್ಕರವೇ ಸಭೆ ಏನು ಚುನಾವಣೆ ಬರ್ತಾ ಇದೆ, ಬೈ ಎಲೆಕ್ಷನ್ ಇದೆ, ಆ ಕಾರಣಕ್ಕೋಸ್ಕರ ಇದನ್ನು ಸಮ ಮಾಡಬೇಕು, ಸರಿಪಡಿಸಬೇಕು ಅನ್ನುವಂಥ ಪ್ರಯತ್ನವನ್ನು ರಾಜ್ಯ ನಾಯಕರುಗಳು ಮಾಡಿದ್ದಾರೆ. ಜೊತೆಗೆ ಅಗರ್ವಾಲ್ ಅವರು ಕೂಡ ಬಂದು ಸಭೆಯನ್ನು ಮಾಡಿದರು ಭಾವನಾ. ಆದರೆ ಚರಂತಿ ಮಠರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಕೊಡಬೇಕು ಅನ್ನುವ ಕುರಿತಾಗಿ ಕೋರ್ ಕಮಿಟಿಯಲ್ಲಿ ಕೂಡ ಚರ್ಚೆ ಆಗಿದೆ. ನಮಗಿರುವ ಮಾಹಿತಿಯ ಪ್ರಕಾರ ಭಾವನಾ, ಚರಂತಿ ಮಠರು ಈ ಹಿಂದೆ ಕೂಡ ಸ್ಪರ್ಧೆಯನ್ನು ಮಾಡಿದರು. ಹೀಗಾಗಿ ಅವರಿಗೆ ಟಿಕೆಟ್ ಕೊಡುವುದರ ಬಗ್ಗೆ ಹೈಕಮಾಂಡ್ಗೆ ಒಂದು ಶಿಫಾರಸನ್ನು ಕೋರ್ ಕಮಿಟಿ ಕೂಡ ಮಾಡಿದೆ. ಈ ಕಾರಣಕ್ಕಾಗಿ PH ಪೂಜಾರ ಅವರು ಮತ್ತು ಏನು ಚರಂತಿ ಮಠ ನಡುವೆ ಒಂದಿಷ್ಟು ಮುಸುಕಿನ ಗುದ್ದಾಟಗಳು, ಬೇಸರಗಳು ಇದ್ದಾವೆ, ಅದನ್ನು ಸರಿಪಡಿಸಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ನೀವು ದಾವಣಗೆರೆಗೆ ಕಂಪೇರ್ ಮಾಡಿದಾಗ ಬಾಗಲಕೋಟೆಯಲ್ಲಿ ಆಗಿರುವಂಥ ಸಮಸ್ಯೆ ತೀವ್ರವಾಗಿ ಎದ್ದು ಕಾಣ್ತಾ ಇಲ್ಲ. ಆದರೆ ಇಬ್ಬರ ನಡುವಿನ ಗಲಾಟೆ ಒಂದು ಚುನಾವಣೆ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರಬಹುದು ಎನ್ನುವಷ್ಟರ ಮಟ್ಟಿಗಂತೂ ನಿಶ್ಚಿತವಾಗಿದೆ. ಒಂದಿಷ್ಟು ಹಿಂದಕ್ಕೆ ಹೋಗಿ ಹೇಳೋದಾದರೆ ಭಾವನಾ, PH ಪೂಜಾರ ಈ ಹಿಂದೆ 2008ರಲ್ಲಿ ಸಂದರ್ಭದಲ್ಲಿ ಅವರು ಶಾಸಕರಾಗಿದ್ದರು. ಶಾಸಕರಾದ ಸಂದರ್ಭದಲ್ಲಿ ಇವತ್ತೇನು BJPಯಿಂದ ಉಚ್ಚಾಟನೆಗೊಂಡಿದ್ದಾರೆ ಯತ್ನಾಳ್ ಅವರು, ಅಲ್ಲಿ ಆ ಕ್ಷೇತ್ರಕ್ಕೆ ಅವರು ಉಸ್ತುವಾರಿಯಾಗಿದ್ದರು. ಯಾರಿಗೆ ಟಿಕೆಟನ್ನು ಕೊಡಬೇಕು ವಿಧಾನಸಭಾ ಚುನಾವಣೆಗೆ ಹೇಳುವಂಥ ವಿಚಾರ ಮುಂದೆ ಬಂದಾಗ PH ಪೂಜಾರ ಅವರಿಗೆ ನೀವು ಸಂಸದರಾಗಿ ಆ ಕ್ಷೇತ್ರವನ್ನು ಚರಂತಿ ಮಠರಿಗೆ ಬಿಟ್ಟುಕೊಡಿ ಹೇಳುವಂಥ ಒಂದು ಸಲಹೆಯನ್ನು ಮುಂದಿಟ್ಟಾಗ PH ಪೂಜಾರ ಅವರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರಲಿಲ್ವಂತೆ. ನಂತರದಲ್ಲಿ ಅವರು ಮೇಲ್ಮನೆಗೆ ಅಂದರೆ ಪರಿಷತ್ಗೆ ಆಯ್ಕೆಯನ್ನು ಮಾಡಲಾಯಿತು. ಚರಂತಿ ಮಠರಿಗೆ ವಿಧಾನಸಭಾ ಟಿಕೆಟನ್ನು ಕೊಡಲಾಯಿತು. ಚರಂತಿ ಮಠರು ಗೆಲುವನ್ನು ಕೂಡ ಕಂಡರು. ಆದರೆ ಈ ಕಳೆದ ಬಾರಿಯ ಚುನಾವಣೆಯಲ್ಲಿ ಚರಂತಿ ಮಠರು ಸೋತಿದ್ದಾರೆ. ಅಲ್ಲಿ ಒಂದಿಷ್ಟು ಸಂಘಟನೆಗೆ ಸಂಬಂಧಪಟ್ಟಂತೆ ಚರಂತಿ ಮಠ ನಮ್ಮನ್ನು ವಿಶ್ವಾಸ ತೆಗೆದುಕೊಳ್ತಿಲ್ಲ ಅನ್ನುವಂಥ ಆರೋಪ PH ಪೂಜಾರ ಅವರದು. PH ಪೂಜಾರ ಅವರಿಗೆ ನಾವು ಸರಿಯಾಗಿ ನಡೆಸ್ಕೊಂಡಿದ್ದೀವಿ ಹೇಳುವಂಥ ವಾದ ಈ ಕಡೆಯಿಂದ ಚರಂತಿ ಮಠರದು. ಹೀಗಾಗಿ ಈ ಒಂದು ಪ್ರತಿಷ್ಠೆಯಲ್ಲಿ ವಿಧಾನಸಭಾ ಬೈ ಎಲೆಕ್ಷನ್ ಬರ್ತಾ ಇದೆ ನಾಡಿದ್ದು. ಆ ಸಂದರ್ಭದಲ್ಲಿ ಅದು ವ್ಯತಿರಿಕ್ತವಾಗಿ ಏನು ಸಮಸ್ಯೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಭೆಯನ್ನು ಮಾಡಿದ್ದಾರೆ. ಆದರೆ ದಾವಣಗೆರೆ ಸಂಧಾನ ಸಕ್ಸಸ್ ಆದಂತೆ ಅಥವಾ ದಾವಣಗೆರೆಯಲ್ಲಿ ಆದಂಥ ಸಮಸ್ಯೆಯನ್ನು ಬಗೆಹರಿಸಿದಂತೆ ಅಲ್ಲಿಯ ಸಮಸ್ಯೆಯನ್ನು ಕೂಡ ಶೀಘ್ರದಲ್ಲೇ ಬಗೆಹರಿಸುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಭಾವನಾ, ರೈಟ್ ರವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.